ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರಿಗೂ ನಮಸ್ಕಾರ. ಈ ಹಣ್ಣು ನಿಮ್ಗೊಂದು ವಿಚಾರ ಹೇಳಬೇಕು. ಏನು ಅಂದರೆ, ವರಂಗ ಜೈನ್ ಟೆಂಪಲ್ಗೆ ಹೋಗಿದ್ವಲ್ಲ, ಮರ ಇತ್ತು. ನಮ್ಮ ನಗ್ಮ ಒಂದಷ್ಟು ಹಣ್ಣು ಕಿತ್ತಿದ್ಲು. ಎಂಥ ನಾನು ಗಾಮಾಡಂದರೆ ವೀಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ವೀಡಿಯೋ ಇಟ್ಕೊಂಡಿದ್ದೀನಿ, ಬಟ್ ವೀಡಿಯೋ ರೆಕಾರ್ಡ್ ಆಗಿಲ್ಲ. ನನಗೆ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಆ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂತ. ತುಂಬ ಬೇಜಾರಾಯಿತು. ಸೊ ಪಾಯಿಂಟಿಗೆ ಬರ್ತೀನಿ. ಈ ಹಣ್ಣು ಅಲ್ಲಿ ಕಿತ್ತಿದಂಥ ಹಣ್ಣು. ಆವಾಗ ಸಿಕ್ಕಾಪಟ್ಟೆ ಕಾಯಿತ್ತು. ಈಗ ಅರೌಂಡ್ 1 ವೀಕ್ ಆಯಿತು ನಾನು ಟ್ರಿಪ್ಪಿಂದ ಬಂದು. ಹಣ್ಣಾಗಿದೆ. ನನ್ನ ಫ್ರೆಂಡ್ ಹತ್ರ ಇತ್ತು, ಬೇಕೇ ಬೇಕು, ನಾನು ಟೇಸ್ಟ್ ನೋಡಲೇಬೇಕು ಅಂತ ಅವಳ ಹತ್ರ ಈಸ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಇದನ್ನು ಕಟ್ ಮಾಡೋಣ, ಹೇಗಿದೆ ಟೇಸ್ಟು ಅಂತ ನೋಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ. ಈ ಥರ ಹಣ್ಣೆಲ್ಲ ಕದ್ದು ತಿನ್ನೋದಂದರೆ ನನಗೆ ತುಂಬ ಇಷ್ಟ. ಅಷ್ಟು ಅಂದರೆ ಕದ್ದಿಲ್ಲ, ಬಟ್ ಯಾರೂ ಇರಲಿಲ್ಲ, ಕಿತ್ಕೊಂಡಿದ್ದೀವಿ ಅಷ್ಟೇ. ಬನ್ನಿ ಕಟ್ ಮಾಡೋಣ, ಹೇಗಿದೆ ಹಣ್ಣು ನೋಡೋಣ. ಒಳಗಡೆ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಸ್ವೀಟ್ ಇದೆಯೋ ಏನೋ ಅದು ಗೊತ್ತಿಲ್ಲ. ಮೇಲ್ಗಡೆ ನೋಡಿದ್ರೆ ಸ್ವಲ್ಪ ಕೊಳ್ತೋಗಿರೋ ಥರ ಅನಿಸ್ತಾ ಇದೆ, ಬಟ್ ಒಳಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ. ಕಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಕಟ್ ಮಾಡ್ತಾಯಿದ್ದೀನಿ. ವಾವ್, ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಒಳಗಡೆ ಹಣ್ಣು ಹಾಳಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ರಿಯಲಿ ಶಾಕಿಂಗ್. ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ ಹಣ್ಣು. ಮೇಲ್ಗಡೆ ಮಾತ್ರ ಅದು ಒಂಥರ ಆಗಿದೆ, ಬಟ್ ಒಳಗಡೆ ಹಣ್ಣು ಸೀರಿಯಸ್ಲಿ ಫ್ರೆಶ್ ಆಗಿದೆ ನೋಡಿ. ಓಹ್, ನನ್ನ ಅಟ್ಲೀಸ್ಟ್ ಒಂದು ಸೈಡಾದರೂ ಹೋಗಿರುತ್ತೆ ಹಣ್ಣು, ಹುಳ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೂಪರ್. ನೋಡೋಣ ಹೆಂಗಿದೆ ಟೇಸ್ಟು ಅಂತ ಕಾತ್ರದಿಂದ ಕಾಯ್ತಾಯಿದ್ದೀನಿ. ಇದು ಯಾವ ಹಣ್ಣು ಅಂತ ಗೊತ್ತಿಲ್ಲ. ರಸಪುರಿನ ಏನೇನೋ ಬರುತ್ತಲ್ಲ, ಎಷ್ಟೊಂದು ವೆರೈಟೀಸು. ಯಾವ ಹಣ್ಣು ಅಂತ ಗೊತ್ತಿಲ್ಲ. ಕದ್ದಿದ್ದೀವಿ ಅಂದರೆ ಕಿತ್ತಿದ್ದೀವಿ. ಈಗ ಟೇಸ್ಟ್ ನೋಡೋಣ ಅಷ್ಟೇ. ಈಗ ಟೇಸ್ಟ್ ನೋಡುವ ಸಮಯ. ಸೀರಿಯಸ್ಲಿ ಚೆನ್ನಾಗಿತ್ತು. ಅಂದರೆ ಒಂಥರ ನಾರಿತ್ತು ಹಣ್ಣು, ಬಟ್ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಸ್ವೀಟಾಗಿತ್ತು. 3 ಕಿತ್ತಿದ್ಲು. ಅಲ್ಲಿ ಬ್ಯಾಗ್ ಇರಲಿಲ್ಲ. ನಮಗೆ ಭಯ, ನೋಡಿ ಯಾರು ಹಿಡ್ಕೊಂಡು ಜಡ್ದು ಬಿಡ್ತಾರೆ ಅಂತ. ಕೊನೆಗಂಥದ್ದು ಏನೂ ಆಗಿಲ್ಲ, ಯಾರೂ ನೋಡಿಲ್ಲ. ಬ್ಯಾಗ್ ಇದ್ದರೆ ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ಕಿತ್ಕೊಂಡ್ಬರ್ತಾಯಿದ್ವಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.